ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾನು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಅಭ್ಯರ್ಥಿಗಳು ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ GPSTR ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಮೌಲ್ಯ ಶಿಕ್ಷಣದ 25 ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಮೊದಲನೇ ಅಧ್ಯಾಯ ಒಳ್ಳೆಯತನದ ಸಿದ್ಧಾಂತಗಳು ಅಂತ ಇದೆ. ಸೊ ಒಳ್ಳೆಯತನದ ಸಿದ್ಧಾಂತಗಳಲ್ಲಿ ನಾವು ಸಬ್ ಕಾನ್ಸೆಪ್ಟ್ ಆಗಿ ಆಂತರಿಕ ಮತ್ತು ಬಾಹ್ಯ ಒಳ್ಳೆಯತನ, ಸುಖೈಕವಾದ, ನೈತಿಕ ಬಹುತ್ವ ಮತ್ತು ನೈತಿಕ ಗುಣಗಳು ಜೊತೆಗೆ ಆತ್ಮವಿಕಾಸ ಅನ್ನುವಂತಹ ಕಾನ್ಸೆಪ್ಟ್ಗಳನ್ನು ನೋಡಬೇಕಾಗತ್ತೆ. ಸೊ ಇದನ್ನು ಆಧಾರವಾಗಿಟ್ಕೊಂಡು ಒಟ್ಟು 25 ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ನಮಗೆ ಮೊದಲನೇದಾಗಿ ಆಂತರಿಕ ಮತ್ತು ಬಾಹ್ಯ ಒಳ್ಳೆಯತನಕ್ಕೆ ಯಾವ ರೀತಿ ಪ್ರಶ್ನೋತ್ತರಗಳನ್ನು ಕೇಳ್ಬೋದು ಅನ್ನೋದನ್ನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಮೊದಲನೆಯ ಪ್ರಶ್ನೆ, ನೀತಿಶಾಸ್ತ್ರದಲ್ಲಿ ಆಂತರಿಕ ಒಳ್ಳೆಯತನ ಎನ್ನುವ ಪರಿಕಲ್ಪನೆಯ ಸರಿಯಾದ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆಂತರಿಕ ಒಳ್ಳೆಯತನ ಅಂತ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಉತ್ತರವಾಗಿ ಆಯ್ಕೆ ಮಾಡಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಓಕೆ, ಯಾವುದೇ ಬಾಹ್ಯ ಪರಿಣಾಮಗಳ ಹಂಗಿಲ್ಲದೆ ತನ್ನಲ್ಲಿಯೇ ಸ್ವತಃ ಅತ್ಯುನ್ನತ ಮೌಲ್ಯವನ್ನು ಹೊಂದಿರುವುದು, ಇದನ್ನು ನಾವು ಆಂತರಿಕ ಒಳ್ಳೆಯತನ ಅಂತ ಕರಿತೀವಿ. ಓಕೆ, ಇನ್ನು ಕೊಟ್ಟಿರುವಂತಹ A, C, D ಆಪ್ಷನ್ಗಳೇನಿದೆ ಅದೆಲ್ಲವೂ ಬಾಹ್ಯ ಒಳ್ಳೆಯತನಕ್ಕೆ ಉದಾಹರಣೆ ಆಗುತ್ತೆ. ಒಂದ್ಸಲ ನೋಡ್ಕೊಳ್ಳೋಣ. ಆಪ್ಷನ್ ಎ ಏನಿದೆ, ಯಾವ ವಸ್ತು ಅಥವಾ ಸ್ಥಿತಿಯು ಮತ್ತೊಂದು ಗುರಿಯನ್ನು ತಲುಪಲು ಕೇವಲ ಸಾಧನವಾಗಿರುತ್ತದೆಯೋ ಅದು ಅಂತ ಕೇಳಿದ್ದಾರೆ. ಸೊ ಇದು ಬಾಹ್ಯ ಒಳ್ಳೆಯತನ ಆಗುತ್ತೆ. ಇನ್ನು ಆಪ್ಷನ್ ಸಿ, ಕೇವಲ ಸಮಾಜದ ಕಾನೂನುಗಳು ಮತ್ತು ಸಾಂಪ್ರದಾಯಿಕ ನಿಯಮಗಳಿಂದ ನಿರ್ಧರಿಸಲ್ಪಡುವಂತಹ ಒಳ್ಳೆಯತನವನ್ನು ಕೂಡ ನಾವು ಬಾಹ್ಯ ಒಳ್ಳೆಯತನ ಅಂತ ಹೇಳ್ತೀವಿ. ಜೊತೆಗೆ ಡಿ ಏನಿದೆ, ವ್ಯಕ್ತಿಗೆ ಕೇವಲ ಭೌತಿಕ ಲಾಭ ಮತ್ತು ಆರ್ಥಿಕ ಪ್ರಗತಿಯನ್ನು ತಂದುಕೊಡುವಂತಹ ಗುಣವನ್ನು ಕೂಡ ಬಾಹ್ಯ ಒಳ್ಳೆಯತನ ಅಂತ ಕರಿತೀವಿ. ಓಕೆ, ಸೊ ಯಾವುದೇ ಬಾಹ್ಯ ಪರಿಣಾಮಗಳ ಹಂಗಿಲ್ಲದೆ ತನ್ನಲ್ಲಿಯೇ ಸ್ವತಃ ಅತ್ಯುನ್ನತ ಮೌಲ್ಯವನ್ನು ಹೊಂದಿರೋದನ್ನು ನಾವು ಆಂತರಿಕ ಒಳ್ಳೆಯತನ ಅಂತ ಗುರುತಿಸ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಣೆ ಇದೆ. ಇಲ್ಲಿ ನೋಡಿ, ಆಂತರಿಕ ಒಳ್ಳೆಯತನವು ತನ್ನದೇ ಆದ ಸ್ವತಂತ್ರ ಮೌಲ್ಯವನ್ನು ಹೊಂದಿರುತ್ತದೆ. ಅದನ್ನು ಬೇರೆ ಯಾವುದೋ ಲಾಭಕ್ಕಾಗಿ ಬಳಸಬೇಕಾಗಿಲ್ಲ. ಉದಾಹರಣೆಗೆ ಹೇಳೋದಾದರೆ ಜ್ಞಾನ ಮತ್ತು ಸಂತೋಷ. ಓಕೆ, ಸೊ ಈಗ ಈ ಪ್ರಶ್ನೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಎರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬಾಹ್ಯ ಅಥವಾ ಸಾಧನ ರೂಪದ ಒಳ್ಳೆಯತನಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಹಣ ಮತ್ತು ಆಸ್ತಿಪಾಸ್ತಿ. ಓಕೆ, ಹಣ ಮತ್ತು ಆಸ್ತಿಪಾಸ್ತಿ ಇದು ಬಾಹ್ಯ ಒಳ್ಳೆಯತನ ಅಥವಾ ಸಾಧನ ರೂಪದ ಒಳ್ಳೆಯತನಕ್ಕೆ ಉದಾಹರಣೆ. ಇನ್ನು ಆರೋಗ್ಯ ಮತ್ತು ದೈಹಿಕ ಕ್ಷಮತೆ, ಜ್ಞಾನದ ಅನ್ವೇಷಣೆ, ಮಾನಸಿಕ ಶಾಂತಿ ಮತ್ತು ಆನಂದ ಅಂತ ಬೇರೆ ಬೇರೆ ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಆಂತರಿಕ ಒಳ್ಳೆಯತನಕ್ಕೆ ಉದಾಹರಣೆ ಆಗುತ್ತೆ. ವಿವರಣೆಯನ್ನು ನೋಡೋಣ. ಹಣಕ್ಕೆ ಸ್ವಂತ ಮೌಲ್ಯವಿಲ್ಲ, ಅದರಿಂದ ಜೀವನಕ್ಕೆ ಬೇಕಾದ ವಸ್ತುಗಳನ್ನು ಕೊಳ್ಳಲು ಮಾತ್ರ ಬಳಸುವುದರಿಂದ ಅದು ಬಾಹ್ಯ ಅಥವಾ ಸಾಧನ ರೂಪದ ಒಳಿತಾಗಿದೆ. ಓಕೆ, ಸೊ ನೆಕ್ಸ್ಟು ಮೂರನೆಯ ಪ್ರಶ್ನೆ. ಮೂರನೆಯ ಪ್ರಶ್ನೆ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ, ನೋಟ್ ಮಾಡ್ಕೊಳ್ಳಿ. G.E. ಮೂರ್ ಅವರು ತಮ್ಮ ಪ್ರಿನ್ಸಿಪಿಯಾ ಎಥಿಕಾ ಗ್ರಂಥದಲ್ಲಿ ಆಂತರಿಕ ಒಳ್ಳೆಯತನವನ್ನು ಹೇಗೆ ವಿವರಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ. ಓಕೆ, ಒಳ್ಳೆಯತನವು ಒಂದು ಸರಳ, ಅವಿಭಾಜ್ಯ ಮತ್ತು ವ್ಯಾಖ್ಯಾನಿಸಲಾಗದ ಗುಣವಾಗಿದೆ ಅಂತ ವಿವರಣೆಯನ್ನು ಕೊಡ್ತಾರೆ. ವಿವರಣೆಯನ್ನು ನೋಡೋಣ. G.E. ಮೂರ್ ಅವರ ಪ್ರಕಾರ ಒಳ್ಳೆಯತನವನ್ನು ಬೇರೆ ಯಾವುದೇ ಪದಗಳಿಂದ ವಿಶ್ಲೇಷಿಸಲು ಸಾಧ್ಯವಿಲ್ಲ. ಇದನ್ನು ನೈಸರ್ಗಿಕ ಗುಣಗಳಿಗೆ ಹೋಲಿಸುವುದು ಭ್ರಮೆಯಾಗಿದೆ ಅಂತ ಹೇಳ್ತಾರೆ. ಸೊ ಇವರ ಪ್ರಕಾರ ಒಳ್ಳೆಯತನ ಅನ್ನೋದು ಒಂದು ಸರಳವಾದಂತಹ, ಅವಿಭಾಜ್ಯವಾದ ಮತ್ತು ವ್ಯಾಖ್ಯಾನಿಸಲಾಗದ ಗುಣವಾಗಿದೆ. ಇದನ್ನು ನಾವು ಬೇರೆ ಯಾವುದೇ ಪದಗಳಿಂದ ವಿಶ್ಲೇಷಣೆ ಕೊಡೋದಕ್ಕಾಗಲಿ ಅದನ್ನು ವಿವರಣೆ ಮಾಡೋದಕ್ಕಾಗಲಿ ಸಾಧ್ಯ ಇಲ್ಲ ಅಂತ ಹೇಳಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ. ಒಂದು ಕ್ರಿಯೆಯು ನೈತಿಕವಾಗಿ ಒಳ್ಳೆಯದಾಗಲು ಅದರ ಆಂತರಿಕ ಮತ್ತು ಬಾಹ್ಯ ಮೌಲ್ಯಗಳ ನಡುವಿನ ಸಂಬಂಧ ಹೇಗಿರಬೇಕು ಅಂತ
ಕೇಳಿದ್ದಾರೆ. ಸೊ ಈಗ ಯಾವುದೇ ಒಂದು ಕ್ರಿಯೆ ನೈತಿಕವಾಗಿ ಒಳ್ಳೆಯದಾಗಿರಬೇಕು ಅಂದರೆ ಅದರ ಆಂತರಿಕ ಮತ್ತು ಬಾಹ್ಯ ಮೌಲ್ಯಗಳ ನಡುವಿನ ಸಂಬಂಧ ಹೇಗಿರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಬಾಹ್ಯ ಒಳಿತುಗಳು ಆಂತರಿಕ ಒಳಿತನ್ನು ಸಾಧಿಸಲು ಪೂರಕ ಮಾಧ್ಯಮಗಳಾಗಿರಬೇಕು ಅಂತ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಓಕೆ, ಬಾಹ್ಯ ಒಳಿತುಗಳು ಆಂತರಿಕ ಒಳಿತನ್ನು ಸಾಧಿಸಲು ಪೂರಕ ಮಾಧ್ಯಮಗಳಾಗಿರಬೇಕು. ವಿವರಣೆಯನ್ನು ನೋಡೋಣ. ಆದರ್ಶ ನೈತಿಕ ಜೀವನದಲ್ಲಿ ಬಾಹ್ಯ ಒಳಿತುಗಳು ಅಂದರೆ ಸಂಪತ್ತು, ಅಧಿಕಾರ ಇವೆಲ್ಲವೂ ಕೂಡ ಆಂತರಿಕ ಒಳಿತನ್ನು ಅಂದರೆ ನ್ಯಾಯ, ಕಲ್ಯಾಣ ತಲುಪಲು ಮೆಟ್ಟಿಲುಗಳಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಈಗ ನಮ್ಮಲ್ಲಿ ಸಂಪತ್ತಿದೆ ಅಥವಾ ಅಧಿಕಾರ ಇದೆ ಅಂತ ಅಂದರೆ ಅದನ್ನು ನಾವು ನ್ಯಾಯಯುತವಾಗಿ ಬಳಸ್ಕೊಳ್ಬೇಕು, ಜನರ ಕಲ್ಯಾಣಕ್ಕಾಗಿ ಬಳಸ್ಕೊಳ್ಬೇಕು. ಹಾಗಂದಾಗ ಬಾಹ್ಯ ಒಳಿತುಗಳು ನಮ್ಮ ಆಂತರಿಕ ಒಳಿತುಗಳನ್ನು ಸಾಧಿಸಲಿಕ್ಕೆ ಒಂದು ಪೂರಕ ಮಾಧ್ಯಮಗಳಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ನಮ್ಮಲ್ಲಿ ಬಾಹ್ಯ ಒಳಿತುಗಳು ಎಲ್ಲವೂ ಇದೆ, ಆದರೆ ನಾವು ಆಂತರಿಕವಾಗಿ ಒಳ್ಳೆಯತನವನ್ನು ಹೊಂದಿಲ್ಲ ಅಂತ ಅಂದರೆ ಅದು ನಿರರ್ಥಕ ಬದುಕು ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟು 5ನೆಯ ಪ್ರಶ್ನೆ. ಅರಿಸ್ಟಾಟಲ್ ಅವರ ಪ್ರಕಾರ ಮಾನವನ ಎಲ್ಲ ಚಟುವಟಿಕೆಗಳು ಕೊನೆಗೊಳ್ಳುವ ಮತ್ತು ಬೇರೆ ಯಾವುದಕ್ಕೂ ಸಾಧನವಲ್ಲದ ಪರಮ ಆಂತರಿಕ ಒಳಿತು ಅಂದರೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಓಕೆ, ಯುಡೈಮೋನಿಯಾ ಅಥವಾ ಸರ್ವತೋಮುಖ ಕಲ್ಯಾಣ ಅಥವಾ ಸಂತೋಷ ಅಂತ ಹೇಳ್ಬೋದು. ಓಕೆ, ಯುಡೈಮೋನಿಯಾ ಅನ್ನೋದೇ ನಿಮಗೆ ಆಪ್ಷನಲ್ಲಿ ಕೊಡ್ಬೋದು. ಸೊ ಯಾಕಂದರೆ ಕಳೆದ ಬಾರಿ ಈ ರೀತಿ ಇಂಗ್ಲೀಷ್ ಆಪ್ಷನ್ಸ್ಗಳನ್ನು ಕೊಟ್ಟೆ ಕನ್ಫ್ಯೂಸ್ ಮಾಡಿಬಿಟ್ಟಿದ್ರು ನಮಗೆ, ಹಾಗಾಗಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಯುಡೈಮೋನಿಯಾ ಅಂತ ಅಂದರೆ ಸರ್ವತೋಮುಖ ಕಲ್ಯಾಣ ಅಥವಾ ಸಂತೋಷ. ಸೊ ಇದು ಅರಿಸ್ಟಾಟಲ್ ರವರ ಪ್ರಕಾರ ಪರಮ ಆಂತರಿಕ ಒಳಿತಾಗಿರುತ್ತೆ. ವಿವರಣೆ. ಅರಿಸ್ಟಾಟಲ್ ಅವರ ಪ್ರಕಾರ ಯುಡೈಮೋನಿಯಾ ಅಂತ ಅಂದರೆ ಆತ್ಮದ ಅತ್ಯುನ್ನತ ವಿಕಾಸ ಮತ್ತು ಆನಂದ. ಇದು ಮಾನವನ ಅಂತಿಮ ಗುರಿಯಾಗಿದೆ. ಉಳಿದ ಎಲ್ಲವನ್ನ ಇದಕ್ಕಾಗಿಯೇ ಬಯಸಲಾಗುತ್ತದೆ. ಸೊ ನಾವು ಏನೇ ಮಾಡಿದರೂ ಅದರ ಅಂತಿಮ ಗುರಿ ಏನೋ ಅದು ನಮಗೆ ಆನಂದವನ್ನು ಉಂಟು ಮಾಡಬೇಕು, ಸಂತೋಷವನ್ನು ಉಂಟು ಮಾಡಬೇಕು. ಸೊ ಅಂತಹ ಒಂದು ಆನಂದ ಅಥವಾ ಸಂತೋಷವನ್ನೇ ಅರಿಸ್ಟಾಟಲ್ ರವರು ಪರಮ ಆಂತರಿಕ ಒಳಿತು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು, ಸೊ ಇದು ಈ ಮೇಲಿನ 5 ಪ್ರಶ್ನೆಗಳೇನಿತ್ತು ಅದು ಆಂತರಿಕ ಮತ್ತು ಬಾಹ್ಯ ಒಳ್ಳೆಯತನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿತ್ತು. ಈಗ ನೆಕ್ಸ್ಟು ಹೆಡೋನಿಸಮ್ ಅಂದರೆ ಸುಖೈಕವಾದ, ಇದರ ಕುರಿತಾಗಿ ಪ್ರಶ್ನೆಗಳಿದೆ. ಮೊದಲನೆಯ ಪ್ರಶ್ನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಸಂಖ್ಯೆ 6. ಸುಖೈಕವಾದ ಅತ್ಯಂತ ಮೂಲಭೂತ ನೈತಿಕ ತತ್ವ ಯಾವುದು? ಸುಖೈಕವಾದದ ಅತ್ಯಂತ ಮೂಲಭೂತ ನೈತಿಕ ತತ್ವ ಯಾವುದು ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಸುಖವೇ ಏಕೈಕ ಆಂತರಿಕ ಒಳ್ಳೆಯದು ಮತ್ತು ದುಃಖವೇ ಏಕೈಕ ಆಂತರಿಕ ಕೆಟ್ಟದ್ದು ಅನ್ನೋದು ಈ ಒಂದು ಹೆಡೋನಿಸಮ್ನ ನೈತಿಕ ತತ್ವವಾಗಿರುತ್ತೆ. ಓಕೆ, ಸುಖವೇ ಏಕೈಕ ಆಂತರಿಕ ಒಳ್ಳೆಯದು, ಇನ್ನು ದುಃಖವೇ ಏಕೈಕ ಆಂತರಿಕ ಕೆಟ್ಟದ್ದು ಅನ್ನೋದು ಈ ಒಂದು ತತ್ವದ ತಿರುಳಾಗಿರುತ್ತೆ. ವಿವರಣೆಯನ್ನು ನೋಡೋಣ. ಸುಖೈಕವಾದವು ಯಾವುದೇ ಕ್ರಿಯೆಯ ನೈತಿಕ ಮೌಲ್ಯವನ್ನು ಅದು ಉತ್ಪಾದಿಸುವ ಸುಖ ಸಂತೋಷದ ಪ್ರಮಾಣದಿಂದ ಅಳೆಯುತ್ತದೆ ಅಂತ ನೀಡಲಾಗಿದೆ. 7ನೆಯ ಪ್ರಶ್ನೆ. ಜೆರೆಮಿ ಬೆಂಥಮ್ ಅವರ ಪ್ರಮಾಣಾತ್ಮಕ ಸುಖವಾದ ಏನನ್ನು ಪ್ರತಿಪಾದಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜೆರೆಮಿ ಬೆಂಥಮ್ ಅವರ ಪ್ರಕಾರ ಪ್ರಮಾಣಾತ್ಮಕ ಸುಖವಾದ ಎಲ್ಲ ಸುಖಗಳು ಸಮಾನವಾಗಿವೆ, ಆದರೆ ಅವುಗಳ ತೀವ್ರತೆ ಮತ್ತು ಅವಧಿಯಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ ಅಂತ ವಿವರಣೆಯನ್ನು ಕೊಡ್ತಾರೆ. ಓಕೆ, ಜೆರೆಮಿ ಬೆಂಥಮ್ ಅವರ ಪ್ರಕಾರ ಪ್ರಮಾಣಾತ್ಮಕ ಸುಖವಾದ ಅಂದರೆ ಅದು ಎಲ್ಲ ಸುಖಗಳು ಸಮಾನವಾಗಿದೆ ಅಂತ ಹೇಳುತ್ತೆ, ಜೊತೆಗೆ ಅವುಗಳ ತೀವ್ರತೆ ಮತ್ತು ಅವಧಿಯಲ್ಲಿ ಮಾತ್ರ ವ್ಯತ್ಯಾಸವಿರುತ್ತೆ ಅನ್ನೋದನ್ನು ಇವರು ಪ್ರತಿಪಾದನೆ ಮಾಡ್ತಾರೆ. ವಿವರಣೆಯನ್ನು ನೋಡೋಣ. ಬೆಂಥಮ್ ಸುಖಗಳ ನಡುವೆ ಕೇವಲ ಪರಿಮಾಣದ ವ್ಯತ್ಯಾಸವನ್ನು ಒಪ್ಪುತ್ತಾರೆ. ಪ್ರಮಾಣ ಸಮಾನವಾಗಿದ್ದರೆ ಎಲ್ಲ ಸುಖಗಳು ಒಂದೇ ಎಂಬುದು ಅವರ ವಾದವಾಗಿರುತ್ತೆ. ನೆಕ್ಸ್ಟು 8ನೆಯ ಪ್ರಶ್ನೆ. ಒಬ್ಬ ಅತೃಪ್ತ ಮಾನವನಾಗಿರುವುದು ತೃಪ್ತ ಹಂದಿಯಾಗಿರುವುದಕ್ಕಿಂತ ಲೇಸು. ಅತೃಪ್ತ ಸಾಕ್ರಟೀಸ್ ಆಗಿರುವುದು ತೃಪ್ತ ಮೂರ್ಖನಾಗಿರುವುದಕ್ಕಿಂತ ಲೇಸು. ಈ ಒಂದು ಪ್ರಸಿದ್ಧ ಹೇಳಿಕೆ ಯಾರದ್ದು ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಜೆ.ಎಸ್. ಮಿಲ್ ಅವರ ಒಂದು ಪ್ರಸಿದ್ಧ ಹೇಳಿಕೆಯಾಗಿರುತ್ತೆ. ವಿವರಣೆ. ಜೆ.ಎಸ್. ಮಿಲ್ ಅವರು ಬೆಂಥಮ್ ಸಿದ್ಧಾಂತವನ್ನು ಸುಧಾರಿಸಿ ಮಾನವನ ಬೌದ್ಧಿಕ ಮತ್ತು ನೈತಿಕ ಸುಖಗಳು ದೈಹಿಕ ಸುಖಗಳಿಗಿಂತ ಗುಣಮಟ್ಟದಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅವರು ಬಳಸಿರುವಂತಹ ಅವರು ಹೇಳಿರುವಂತಹ ಒಂದು ಪ್ರಸಿದ್ಧ ಹೇಳಿಕೆ ಇದಾಗಿರುತ್ತೆ. ಹೇಳಿಕೆಯನ್ನು ಬರ್ಕೊಂಡು ಅದ್ರ ಮುಂದೆ ಯಾರು ಹೇಳಿತು ಅನ್ನೋದನ್ನು ಬರ್ಕೊಳ್ಳಿ. ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ನೆಕ್ಸ್ಟು 9ನೆಯ ಪ್ರಶ್ನೆ.
ಸೊ 9ನೇ ಪ್ರಶ್ನೆ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದೆರಡು ಅಂಶವನ್ನು ಹೇಳ್ತೀನಿ. ಸೊ ಈಗ ನಮಗೆ GPSTRಲ್ಲಿ ಹೊಸ ಕಾನ್ಸೆಪ್ಟ್ ಅಂತ ಅನಿಸಿದ್ರೆ ಅದು ಆರೋಗ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣ ಇದೆಲ್ಲ ನಮ್ಗೆ ಸ್ವಲ್ಪ ಹೊಸದು ಅನಿಸುತ್ತೆ. ಯಾಕಂದರೆ TETಯಲ್ಲಿ ನಾವು ಕನ್ನಡ ಓದಿರ್ತೀವಿ, ಇಂಗ್ಲೀಷ್ ಓದಿರ್ತೀವಿ, ಸೈಕಾಲಜಿ ಓದಿರ್ತೀವಿ, ಸೋಷಲ್ ಓದಿರ್ತೀವಿ. ಸೊ ಅದೆಲ್ಲ ನಮಗೇನು ಹೊಸ ಸಬ್ಜೆಕ್ಟ್ ಅಂತ ಅನಿಸಲ್ಲ, ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ. ಅದನ್ನ ನಾವು ಈಸಿಯಾಗಿ ಓದ್ಕೊಂಡ್ಬಿಡ್ಬೋದು. ಆದರೆ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಸ್ವಲ್ಪ ವಿಶೇಷ ಅಂತ ಅನಿಸುತ್ತೆ. ಯಾಕಂದರೆ ಈ ಸಿಲೆಬಸನ್ನು ನಾವು ಈ ಹಿಂದೆ ಎಲ್ಲೂ ಓದೇ ಇಲ್ಲ. ಪ್ರೈಮರಿಲಿ ಓದಿರಲ್ಲ, ಹೈಸ್ಕೂಲಲ್ಲೂ ಓದಿರಲ್ಲ, ಡಿಗ್ರಿಯಲ್ಲೂ ಓದಿರಲ್ಲ. ಸೊ ಸಿಲೆಬಸನ್ನು ನೀವು ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಸರಿಯಾಗಿ ನಮಗೆ ನೋಟ್ಸ್ ಕೂಡ ಲಭ್ಯ ಇಲ್ಲ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕ ಕೂಡ ಲಭ್ಯ ಇಲ್ಲ. ಹಳೆಯ ಸಿಲೆಬಸ್ಗಿತ್ತು. ಹಳೆಯ ಸಿಲೆಬಸ್ ಏನಿತ್ತಲ್ಲ 2015, 17, 19ರ ಸಿಲೆಬಸ್ಗೆ ತಕ್ಕಂತೆ ನಮಗೆ ಮಾಹಿತಿಗಳು ಸಿಗ್ತಿತ್ತು. ಆದರೆ ಇದು ಸಂಪೂರ್ಣವಾಗಿ ಹೊಸದಾಗಿದೆ. ಹಾಗಾಗಿ ಸ್ಟಡಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೊ ಆದರೂ ಕೂಡ ನಾವು ಪ್ರಯತ್ನವನ್ನು ಮಾಡಲೇಬೇಕು. ಸ್ವಲ್ಪ ಹೊಸದು ಅನಿಸಿದ್ರು ಕೂಡ ಅಲ್ಲಿ ನಾವು ಸ್ಕೋರನ್ನು ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಲೇಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಈಗ 9ನೆಯ ಪ್ರಶ್ನೆಯನ್ನು ಆರಂಭ ಮಾಡೋಣ. ಜೆರೆಮಿ ಬೆಂಥಮ್ ಪ್ರತಿಪಾದಿಸಿದ ಸುಖದ ಕಲನಶಾಸ್ತ್ರದಲ್ಲಿ ಸುಖವನ್ನು ಅಳೆಯಲು ಬಳಸುವ 7 ಮಾನದಂಡಗಳಲ್ಲಿ ಕೆಳಗಿನ ಯಾವುದು ಸೇರಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ, ಪವಿತ್ರತೆ ಅಥವಾ ದೈವಿಕ ಒಪ್ಪಿಗೆ. ಓಕೆ, ವಿವರಣೆ. ಜೆರೆಮಿ ಬೆಂಥಮ್ ಅವರ ಸುಖವಾದವು ಸಂಪೂರ್ಣವಾಗಿ ಲೌಕಿಕವಾಗಿದೆ. ಅದರಲ್ಲಿ ಯಾವುದೇ ದೈವಿಕ ಅಥವಾ ಅಲೌಕಿಕ ಪವಿತ್ರತೆಯ ಪರಿಕಲ್ಪನೆ ಸೇರಿಲ್ಲ ಅಂತ ಹೇಳ್ಬೋದು. ಓಕೆ, ತೀವ್ರತೆ ಮತ್ತು ಅವಧಿ, ನಿಶ್ಚಿತತೆ ಮತ್ತು ನಿಕಟತೆ, ಶುದ್ಧತೆ ಮತ್ತು ವ್ಯಾಪ್ತಿ ಇವೆಲ್ಲವೂ ಸುಖದ ಕಲನಶಾಸ್ತ್ರದಲ್ಲಿ ಸುಖವನ್ನು ಅಳೆಯಲು ಬಳಸುವಂತಹ ಮಾನದಂಡಗಳು. ಆದರೆ ಪವಿತ್ರತೆ ಅಥವಾ ದೈವಿಕ ಒಪ್ಪಿಗೆ ಅನ್ನೋದು ಈ ಒಂದು ಅಳತೆಯ ಮಾನದಂಡಗಳಲ್ಲಿ ಬರಲ್ಲ. ನೆಕ್ಸ್ಟು 10ನೆಯ ಪ್ರಶ್ನೆ. ಎಪಿಕ್ಯೂರಸ್ ಅವರ ನೈತಿಕ ತತ್ವಜ್ಞಾನದ ಪ್ರಕಾರ ಅತ್ಯುನ್ನತ ಸುಖ ಎಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ದೈಹಿಕ ನೋವಿನ ಅಭಾವ ಮತ್ತು ಮಾನಸಿಕ ಆತಂಕವಿಲ್ಲದ ಸ್ಥಿತಿ ಇದು ಅತ್ಯುನ್ನತ ಸುಖ ಅಂತ ಎಪಿಕ್ಯೂರಸ್ ಅವರು ಹೇಳ್ತಾರೆ. ಓಕೆ, ಎಪಿಕ್ಯೂರಸ್ ನಕಾರಾತ್ಮಕ ಸುಖವನ್ನು ನೀಡಿದರು. ಓಕೆ, ಎಪಿಕ್ಯೂರಸ್ ನಕಾರಾತ್ಮಕ ಸುಖವಾದವನ್ನು ನೀಡಿದರು. ದೈಹಿಕ ನೋವಿನಿಂದ ಮುಕ್ತಿ ಮತ್ತು ಮನಸ್ಸಿನ ಪ್ರಶಾಂತತೆಯೇ ನಿಜವಾದ ಸುಖ ಅಂತ ಇವರು ಹೇಳ್ತಾರೆ. ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆಗಳು ನೈತಿಕ ಬಹುತ್ವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿರುತ್ತೆ. 11ನೇ ಪ್ರಶ್ನೆ. ನೈತಿಕ ಬಹುತ್ವದ ಪ್ರಮುಖವಾದ ಸಿದ್ಧಾಂತ ಪ್ರತಿಪಾದನೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೈತಿಕ ಬಹುತ್ವದ ಪ್ರಮುಖವಾದ ಸಿದ್ಧಾಂತ ಪ್ರತಿಪಾದನೆ ಏನು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಅನೇಕ ಸ್ವತಂತ್ರ ಆಂತರಿಕ ಮತ್ತು ಸಾರ್ವತ್ರಿಕ ನೈತಿಕ ಮೌಲ್ಯಗಳಿದ್ದು ಅವುಗಳನ್ನು ಪರಸ್ಪರ ಒಂದಕ್ಕೊಂದು ಇಳಿಸಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಓಕೆ, ಸೊ ಇಲ್ಲಿ ವಿವರಣೆಯನ್ನು ನೋಡೋಣ. ನೈತಿಕ ಬಹುತ್ವವು ಏಕತಾವಾದವನ್ನು ತಿರಸ್ಕರಿಸುತ್ತದೆ. ಓಕೆ, ಸೊ ನೈತಿಕ ಬಹುತ್ವ ಹೆಸರಲ್ಲೇ ಅಡಕವಾಗಿದೆ. ಈ ನೈತಿಕ ಬಹುತ್ವ ಅನ್ನೋದು ಏಕತಾವಾದವನ್ನು ತಿರಸ್ಕರಿಸುತ್ತದೆ. ಜ್ಞಾನ, ನ್ಯಾಯ, ಸ್ವಾತಂತ್ರ್ಯ ಮುಂತಾದ ಹಲವು ಸ್ವತಂತ್ರ ವಸ್ತುನಿಷ್ಠ ಮೌಲ್ಯಗಳಿವೆ ಅನ್ನೋದನ್ನು ಇದು ಪ್ರತಿಪಾದನೆ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು 12ನೇ ಪ್ರಶ್ನೆ. ನೈತಿಕ ಬಹುತ್ವವನ್ನು ನೈತಿಕ ಸಾಪೇಕ್ಷತಾವಾದದಿಂದ ಹೇಗೆ ಭಿನ್ನವಾಗಿ ಗುರುತಿಸಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಓಕೆ, ಬಹುತ್ವವು ನೈತಿಕ ಮೌಲ್ಯಗಳು ವಸ್ತುನಿಷ್ಠ ಮತ್ತು ಸಾರ್ವತ್ರಿಕವಾಗಿದೆ ಎಂಬುದನ್ನು ಒಪ್ಪುತ್ತೆ. ಆದರೆ ನೈತಿಕ ಸಾಪೇಕ್ಷತಾವಾದ ಏನಿದೆ ಅವು ಒಂದಕ್ಕಿಂತ ಹೆಚ್ಚಿವೆ ಅಂತ ಹೇಳುತ್ತೆ. ಸೊ ವಿವರಣೆಯನ್ನು ನೋಡೋಣ. ಬಹುತ್ವವು ಸಾರ್ವತ್ರಿಕ ನೈತಿಕತೆಯನ್ನು ನಂಬುತ್ತದೆ. ಆದರೆ ಸಾಪೇಕ್ಷತಾವಾದವು ನೈತಿಕತೆಯು ಸಂಸ್ಕೃತಿ ಮತ್ತು ದೇಶಕ್ಕೆ ತಕ್ಕಂತೆ ಬದಲಾಗುತ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಬೋದು. ಓಕೆ, ಸೊ ನೆಕ್ಸ್ಟು 13ನೆಯ ಪ್ರಶ್ನೆ. WD ರಾಸ್ ಅವರು ಪ್ರತಿಪಾದಿಸಿದ ಪ್ರಿಮಾ ಫೆಸಿ ಕರ್ತವ್ಯಗಳು ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ರಾಸ್ ಅವರ ಪ್ರಕಾರ ಮೊದಲ ನೋಟಕ್ಕೆ ಕಡ್ಡಾಯವೆನಿಸುವ ಆದರೆ ಇತರ ಬಲವಾದ ನೈತಿಕ ಕರ್ತವ್ಯಗಳು ಎದುರಾದಾಗ ಬದಲಾಗಬಹುದಾದ ನೈತಿಕ ಜವಾಬ್ದಾರಿಗಳನ್ನು ಇವರು ಪ್ರಿಮಾ ಫೆಸಿ ಕರ್ತವ್ಯಗಳು ಅಂತ ಹೇಳ್ತಾರೆ. ವಿವರಣೆಯನ್ನು ನೋಡೋಣ. ರಾಸ್ರವರ ಪ್ರಕಾರ ನಮ್ಮ ಮೇಲೆ ಸತ್ಯ ನುಡಿಯುವುದು, ಭರವಸೆ ಈಡೇರಿಸುವುದು ಮುಂತಾದ ಹಲವು ಕರ್ತವ್ಯಗಳಿದ್ದು ಅವು ಸಂದರ್ಭಕ್ಕೆ ಅನುಗುಣವಾಗಿ ನೈಜ ಕರ್ತವ್ಯ
ನೈಜ ಕರ್ತವ್ಯಗಳು ಯಾವುದು ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅಂತಹ ನೈಜ ಕರ್ತವ್ಯಗಳನ್ನು ಪ್ರಿಮಾ ಫೇಸಿ ಕರ್ತವ್ಯಗಳು ಅಂತ W.D. ರಾಸ್ ಅವರು ತಿಳಿಸ್ತಾರೆ. ಓಕೆ, ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವು ನಮ್ಮ ನೈತಿಕ ಕರ್ತವ್ಯಗಳು ಏನಿದೆ ಅವುಗಳನ್ನು ಕಡ್ಡಾಯವಾಗಿ ಅಥವಾ ಯಾವುದೇ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬದಲಾಯಿಸ್ಕೊಳ್ತಾ ಹೋಗ್ತೀವಿ. ಸೊ ಈ ರೀತಿ ಬದಲಾಗಬಹುದಾದ ನೈತಿಕ ಜವಾಬ್ದಾರಿಗಳನ್ನು ಪ್ರಿಮಾ ಫೇಸಿ ಕರ್ತವ್ಯಗಳು ಅಂತ ರಾಸ್ರವರು ಹೇಳ್ತಾರೆ. ಇನ್ನು ನೆಕ್ಸ್ಟು 14ನೆಯ ಪ್ರಶ್ನೆ, ನೈತಿಕ ಬಹುತ್ವದಲ್ಲಿ ಮೌಲ್ಯಗಳ ಅಸಮಪಾರ್ಶ್ವತೆ ಎನ್ನುವ ಪರಿಕಲ್ಪನೆಯ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ವಿಭಿನ್ನ ಆಂತರಿಕ ಮೌಲ್ಯಗಳನ್ನು ಹೋಲಿಸಲು ಯಾವುದೇ ಒಂದೇ ಒಂದು ಸಾಮಾನ್ಯ ಮಾನದಂಡ ಅಥವಾ ಅಳತೆಗೋಲು ಇಲ್ಲದಿರುವುದನ್ನು ಮೌಲ್ಯಗಳ ಅಸಮಪಾರ್ಶ್ವತೆ ಅಂತ ಹೇಳ್ತೀವಿ. ಓಕೆ, ಸೊ ಇದೆಲ್ಲ ಕಾನ್ಸೆಪ್ಟ್ಗಳು ಹೊಸದು ಅಂತ ನನಗೂ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು, ಇದೇ ಸಿಲೆಬಸ್ನ ನಾವು ಸ್ಟಡಿ ಮಾಡಬೇಕಾಗಿದೆ. ಹಾಗಾಗಿ ಇಂತಹ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೈತಿಕ ಬಹುತ್ವದಲ್ಲಿ ಮೌಲ್ಯಗಳ ಅಸಮಪಾರ್ಶ್ವತೆ ಅಂದರೆ ವಿಭಿನ್ನ ಆಂತರಿಕ ಮೌಲ್ಯಗಳನ್ನು ಹೋಲಿಸಲು ಒಂದೇ ಒಂದು ಸಾಮಾನ್ಯ ಮಾನದಂಡ ಅಥವಾ ಅಳತೆಗೋಲು ಇಲ್ಲದಿರುವುದನ್ನು ಮೌಲ್ಯಗಳ ಅಸಮಪಾರ್ಶ್ವತೆ ಅಂತ ಹೇಳಲಾಗುತ್ತೆ. ವಿವರಣೆ, ವಿಭಿನ್ನ ಶ್ರೇಷ್ಠ ಮೌಲ್ಯಗಳು ಅಂದರೆ ಉದಾಹರಣೆಗೆ ಸ್ವಾತಂತ್ರ್ಯ ಮತ್ತು ಸಮಾನತೆ, ಇವುಗಳನ್ನು ನಾವು ವಿಭಿನ್ನ ಶ್ರೇಷ್ಠ ಮೌಲ್ಯಗಳು ಅಂತ ಹೇಳ್ತೀವಿ. ಇವು ಒಂದೇ ಸಾಮಾನ್ಯ ಅಳತೆಗೋಲಿನಿಂದ ಗಣಿತದ ಸೂತ್ರದಂತೆ ಹೋಲಿಸಲು ಸಾಧ್ಯವಿಲ್ಲದಿರುವುದೇ ಅಸಮ ಪಾರ್ಶ್ವತೆ. ಈಗ ಸ್ವಾತಂತ್ರ್ಯ ಅಂತ ಅಂದರೆ ನಮಗೀಗ ಏನು 1947 ಆಗಸ್ಟ್ 15ಕ್ಕೆ ಸಿಕ್ಕಿದೆಯಲ್ಲ, ಅದಷ್ಟೇ ಸ್ವಾತಂತ್ರ್ಯ ಅಲ್ಲ. ಈಗ ನಾವು ಸ್ವಚ್ಛಂದವಾಗಿ ಬದುಕೋದು ನಮ್ಮ ಸ್ವಾತಂತ್ರ್ಯ. ಸೊ ಇಲ್ಲಿ ಎರಡಕ್ಕೂ ಭಿನ್ನತೆ ಇದೆ, ಅದು ಸಮಪಾರ್ಶ್ವತೆ ಅಲ್ಲ. ಎರಡಕ್ಕೂ ಬೇರೆ ಬೇರೆ ಅರ್ಥ ಇದೆ. ಸೊ ಈ ಒಂದು ಮೌಲ್ಯವನ್ನು ನಾವು ಅಸಮಪಾರ್ಶ್ವತೆ ಅಂತ ಹೇಳ್ತೀವಿ. ಸ್ವಚ್ಛಂದವಾಗಿ ಬದುಕೋದು ಒಂದು ಸ್ವಾತಂತ್ರ್ಯವಾದರೆ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಮುಕ್ತಿ ಸಿಕ್ಕಿರೋದು ಕೂಡ ಸ್ವಾತಂತ್ರ್ಯನೇ. ಸೊ ಎರಡೂ ಒಂದೇ ಅಲ್ವಾ, ಎರಡುಗಳಲ್ಲೂ ಮೌಲ್ಯಗಳ ಅಸಮಪಾರ್ಶ್ವತೆ ಇದೆ. ಸೊ ಅದನ್ನು ಇಲ್ಲಿ ತಿಳಿಸೋದಕ್ಕೆ ಹೊರಟಿದ್ದಾರೆ. ಸೊ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 15, ನೈತಿಕ ಬಹುತ್ವದ ಪ್ರಕಾರ ಇಬ್ಬರು ತರ್ಕಬದ್ಧ ವ್ಯಕ್ತಿಗಳು ನೈತಿಕ ಸಂದಿಗ್ಧತೆಯೊಂದರಲ್ಲಿ ವಿಭಿನ್ನ ತೀರ್ಮಾನಕ್ಕೆ ಬಂದರೆ ಅದನ್ನು ಹೇಗೆ ಅರ್ಥೈಸಬೇಕು ಅಂತ ಕೇಳಿದ್ದಾರೆ. ಸೊ ಇಬ್ಬರು ತರ್ಕಬದ್ಧ ವ್ಯಕ್ತಿಗಳು ನೈತಿಕ ಸಂದಿಗ್ಧತೆಯೊಂದರಲ್ಲಿ ವಿಭಿನ್ನ ತೀರ್ಮಾನಕ್ಕೆ ಬಂದರೆ ಅದನ್ನು ನಾವು ಯಾವ ರೀತಿ ಅರ್ಥೈಸಬೇಕು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಅಲ್ಲಿ ಒಂದಕ್ಕಿಂತ ಹೆಚ್ಚು ಸರಿಯಾದ ನೈತಿಕ ಮೌಲ್ಯಗಳಿದ್ದು ಅವರು ವಿಭಿನ್ನ ಮೌಲ್ಯಗಳಿಗೆ ಆದ್ಯತೆ ನೀಡಿರಬಹುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವಿವರಣೆ, ಜಟಿಲ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ನ್ಯಾಯಕ್ಕೆ ಒತ್ತು ನೀಡಿದರೆ ಮತ್ತೊಬ್ಬರು ಕರುಣೆಗೆ ಒತ್ತು ನೀಡಬಹುದು. ಇಬ್ಬರು ವಸ್ತುನಿಷ್ಠವಾಗಿ ಸರಿಯಾದ ಮೌಲ್ಯಗಳನ್ನೇ ಆಯ್ದುಕೊಂಡಿರುತ್ತಾರೆ. ಓಕೆ, ಸೊ ಇಲ್ಲಿ ನೀವು ಗಮನಿಸಬೇಕು, ಇಬ್ಬರೂ ಕೂಡ ತರ್ಕಬದ್ಧ ವ್ಯಕ್ತಿಗಳಾಗಿರ್ತಾರೆ. ಇಬ್ಬರಿಗೂ ನ್ಯಾಯವನ್ನೇ ಒದಗಿಸ್ಬೇಕು ಅನ್ನೋದಿರುತ್ತೆ. ಸೊ ಒಬ್ಬರ ಪ್ರಕಾರ ನ್ಯಾಯಕ್ಕೆ ಒತ್ತು ನೀಡಿದರೆ ಇನ್ನೊಬ್ಬರು ಕರುಣೆಗೆ ಒತ್ತನ್ನು ನೀಡಬಹುದು. ಓಕೆ, ಸೊ ನೆಕ್ಸ್ಟ್, ನೈತಿಕ ಗುಣಗಳು ಮತ್ತು ಸದ್ಗುಣಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ನೀತಿಶಾಸ್ತ್ರದಲ್ಲಿ ಸದ್ಗುಣ ಎನ್ನುವುದನ್ನು ಅತ್ಯಂತ ಸೂಕ್ತವಾಗಿ ಹೇಗೆ ವ್ಯಾಖ್ಯಾನಿಸಬಹುದು ಅಂತ ಅಂದರೆ, ಸೊ ನೈತಿಕ ಶಾಸ್ತ್ರದ ಪ್ರಕಾರ ಅಂದರೆ ಈ ಒಂದು ನೀತಿಶಾಸ್ತ್ರದಲ್ಲಿ ಸದ್ಗುಣ ಅನ್ನೋದನ್ನು ನಾವು ನಿರಂತರ ಅಭ್ಯಾಸದಿಂದ ರೂಢಿಸಿಕೊಂಡ ಚಾರಿತ್ರ್ಯದ ಸ್ಥಿರ ಮತ್ತು ದೃಢವಾದ ನೈತಿಕ ಶ್ರೇಷ್ಠತೆಯ ಗುಣ ಅಂತ ವ್ಯಾಖ್ಯಾನಿಸ್ಬೋದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನಿರಂತರ ಅಭ್ಯಾಸದಿಂದ ರೂಢಿಸಿಕೊಂಡ ಚಾರಿತ್ರ್ಯದ ಸ್ಥಿರ ಮತ್ತು ದೃಢವಾದ ನೈತಿಕ ಶ್ರೇಷ್ಠತೆಯ ಗುಣವನ್ನು ನಾವು ಸದ್ಗುಣ ಅಂತ ಹೇಳ್ತೀವಿ. ವಿವರಣೆ, ಅರಿಸ್ಟಾಟಲ್ ರವರ ಪ್ರಕಾರ ಸದ್ಗುಣವು ಕೇವಲ ಒಮ್ಮೆಯ ಕ್ರಿಯೆಯಲ್ಲ, ಅದು ನಿರಂತರ ನೈತಿಕ ಅಭ್ಯಾಸ ಮತ್ತು ಶಿಕ್ಷಣದಿಂದ ರೂಢಿಸಿಕೊಂಡಂತಹ ಸ್ಥಿರವಾದ ಗುಣವಾಗಿದೆ ಅಂತ ವ್ಯಾಖ್ಯಾನಿಸ್ತಾರೆ. ಇದು ಸಿಂಪಲ್ ಆಗಿದೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅರಿಸ್ಟಾಟಲ್ ಅವರ ಪ್ರಸಿದ್ಧ ಸುವರ್ಣ ಮಾಧ್ಯಮ ಗೋಲ್ಡನ್ ಮೀನ್ ಸಿದ್ಧಾಂತದ ಮೂಲ ತತ್ವವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಯಾವಾಗಲೂ ಎರಡು ಅತಿರೇಕಗಳ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ಸದ್ಗುಣ ಅಂತ ಅರಿಸ್ಟಾಟಲ್ ರವರ ಸುವರ್ಣ ಮಾಧ್ಯಮ ತಿಳಿಸುತ್ತೆ. ಯಾವಾಗಲೂ ಎರಡು ಅತಿರೇಕಗಳ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ಸದ್ಗುಣ. ಪ್ರಶ್ನೆ ಸಂಖ್ಯೆ 15, ನೈತಿಕ ಬಹುತ್ವದ ಪ್ರಕಾರ ಇಬ್ಬರು ತರ್ಕಬದ್ಧ ವ್ಯಕ್ತಿಗಳು ನೈತಿಕ ಸಂದಿಗ್ಧತೆಯೊಂದರಲ್ಲಿ ವಿಭಿನ್ನ ತೀರ್ಮಾನಕ್ಕೆ ಬಂದರೆ ಅದನ್ನು ಹೇಗೆ ಅರ್ಥೈಸಬೇಕು ಅಂತ ಕೇಳಿದ್ದಾರೆ. ಸೊ ಇಬ್ಬರು ತರ್ಕಬದ್ಧ ವ್ಯಕ್ತಿಗಳು ನೈತಿಕ ಸಂದಿಗ್ಧತೆಯೊಂದರಲ್ಲಿ ವಿಭಿನ್ನ ತೀರ್ಮಾನಕ್ಕೆ ಬಂದರೆ
ಅದನ್ನು ನಾವು ಯಾವ ರೀತಿ ಅರ್ಥೈಸಬೇಕು ಅಂದರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಅಲ್ಲಿ ಒಂದಕ್ಕಿಂತ ಹೆಚ್ಚು ಸರಿಯಾದ ನೈತಿಕ ಮೌಲ್ಯಗಳಿದ್ದು ಅವರು ವಿಭಿನ್ನ ಮೌಲ್ಯಗಳಿಗೆ ಆದ್ಯತೆ ನೀಡಿರಬಹುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವಿವರಣೆ: ಜಟಿಲ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ನ್ಯಾಯಕ್ಕೆ ಒತ್ತು ನೀಡಿದರೆ ಮತ್ತೊಬ್ಬರು ಕರುಣೆಗೆ ಒತ್ತು ನೀಡಬಹುದು. ಇಬ್ಬರು ವಸ್ತುನಿಷ್ಠವಾಗಿ ಸರಿಯಾದ ಮೌಲ್ಯಗಳನ್ನೇ ಆಯ್ದುಕೊಂಡಿರುತ್ತಾರೆ. ಓಕೆ, ಸೊ ಇಲ್ಲಿ ನೀವು ಗಮನಿಸಬೇಕು, ಇಬ್ಬರೂ ಕೂಡ ತರ್ಕಬದ್ಧ ವ್ಯಕ್ತಿಗಳಾಗಿರ್ತಾರೆ. ಇಬ್ಬರಿಗೂ ನ್ಯಾಯವನ್ನೇ ಒದಗಿಸ್ಬೇಕು ಅನ್ನೋದಿರುತ್ತೆ. ಸೊ ಒಬ್ಬರ ಪ್ರಕಾರ ನ್ಯಾಯಕ್ಕೆ ಒತ್ತು ನೀಡಿದರೆ ಇನ್ನೊಬ್ಬರು ಕರುಣೆಗೆ ಒತ್ತನ್ನು ನೀಡಬಹುದು. ಓಕೆ, ಸೊ ನೆಕ್ಸ್ಟ್ ನೈತಿಕ ಗುಣಗಳು ಮತ್ತು ಸದ್ಗುಣಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ನೀತಿಶಾಸ್ತ್ರದಲ್ಲಿ ಸದ್ಗುಣ ಎನ್ನುವುದನ್ನು ಅತ್ಯಂತ ಸೂಕ್ತವಾಗಿ ಹೇಗೆ ವ್ಯಾಖ್ಯಾನಿಸಬಹುದು ಅಂತ ಅಂದರೆ, ಸೊ ನೈತಿಕ ಶಾಸ್ತ್ರದ ಪ್ರಕಾರ ಅಂದರೆ ಈ ಒಂದು ನೀತಿಶಾಸ್ತ್ರದಲ್ಲಿ ಸದ್ಗುಣ ಅನ್ನೋದನ್ನು ನಾವು ನಿರಂತರ ಅಭ್ಯಾಸದಿಂದ ರೂಢಿಸಿಕೊಂಡ ಚಾರಿತ್ರ್ಯದ ಸ್ಥಿರ ಮತ್ತು ದೃಢವಾದ ನೈತಿಕ ಶ್ರೇಷ್ಠತೆಯ ಗುಣ ಅಂತ ವ್ಯಾಖ್ಯಾನಿಸ್ಬೋದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನಿರಂತರ ಅಭ್ಯಾಸದಿಂದ ರೂಢಿಸಿಕೊಂಡ ಚಾರಿತ್ರ್ಯದ ಸ್ಥಿರ ಮತ್ತು ದೃಢವಾದ ನೈತಿಕ ಶ್ರೇಷ್ಠತೆಯ ಗುಣವನ್ನು ನಾವು ಸದ್ಗುಣ ಅಂತ ಹೇಳ್ತೀವಿ. ವಿವರಣೆ: ಅರಿಸ್ಟಾಟಲ್ರವರ ಪ್ರಕಾರ ಸದ್ಗುಣವು ಕೇವಲ ಒಮ್ಮೆಯ ಕ್ರಿಯೆಯಲ್ಲ, ಅದು ನಿರಂತರ ನೈತಿಕ ಅಭ್ಯಾಸ ಮತ್ತು ಶಿಕ್ಷಣದಿಂದ ರೂಢಿಸಿಕೊಂಡಂತಹ ಸ್ಥಿರವಾದ ಗುಣವಾಗಿದೆ ಅಂತ ವ್ಯಾಖ್ಯಾನಿಸ್ತಾರೆ. ಇದು ಸಿಂಪಲ್ ಆಗಿದೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅರಿಸ್ಟಾಟಲ್ ಅವರ ಪ್ರಸಿದ್ಧ ಸುವರ್ಣ ಮಾಧ್ಯಮ ಗೋಲ್ಡನ್ ಮೀನ್ ಸಿದ್ಧಾಂತದ ಮೂಲ ತತ್ವವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಯಾವಾಗಲೂ ಎರಡು ಅತಿರೇಕಗಳ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ಸದ್ಗುಣ ಅಂತ ಅರಿಸ್ಟಾಟಲ್ರವರ ಸುವರ್ಣ ಮಾಧ್ಯಮ ತಿಳಿಸುತ್ತೆ. ಯಾವಾಗಲೂ ಎರಡು ಅತಿರೇಕಗಳ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ಸದ್ಗುಣ. ವಿವರಣೆ: ಪ್ರತಿಯೊಂದು ಸದ್ಗುಣವೂ ಅತಿ ಮತ್ತು ಕೊರತೆಯ ನಡುವೆ ಇರುತ್ತದೆ. ಉದಾಹರಣೆಗೆ, ಧೈರ್ಯ ಎಂಬುದು ಹೇಡಿತನ ಮತ್ತು ಇಲ್ಲಿ ವಿವರಣೆ ಏನಿದೆ ಅಂದರೆ, ಪ್ರತಿಯೊಂದು ಸದ್ಗುಣವೂ ಅತಿ ಮತ್ತು ಕೊರತೆಯ ನಡುವೆ ಇರುತ್ತದೆ. ಉದಾಹರಣೆಗೆ, ಧೈರ್ಯ ಎಂಬುದು ಹೇಡಿತನ ಅಂದರೆ ಹೇಡಿತನ ಅನ್ನೋದು ಕೊರತೆ ಮತ್ತು ದುಡುಕತನ ಅಂದರೆ ಅತಿ. ಸೊ ಇವೆರಡರ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಸೊ ಅದನ್ನು ಸದ್ಗುಣ ಅಂತ ಅರಿಸ್ಟಾಟಲ್ರವರು ಹೇಳ್ತಾರೆ. ಸೊ ಈ ಒಂದು ಸದ್ಗುಣವನ್ನು ಸುವರ್ಣ ಮಾಧ್ಯಮ ಗೋಲ್ಡನ್ ಮೀನ್ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟು 18ನೆಯ ಪ್ರಶ್ನೆ. ಸಾಕ್ರೆಟಿಸ್ ಅವರ ಪ್ರಸಿದ್ಧ ನೈತಿಕ ಸೂತ್ರವಾದ ಜ್ಞಾನವೇ ಸದ್ಗುಣ ಎನ್ನುವುದರ ಆಳವಾದ ಅರ್ಥವೇನು ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ಯಾವ ವ್ಯಕ್ತಿಗೆ ಯಾವುದು ನಿಜವಾಗಿಯೂ ಒಳ್ಳೆಯದು ಎಂದು ತಿಳಿದಿರುತ್ತದೆಯೋ ಅವನು ಎಂದಿಗೂ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನು ಮಾಡಲಾರನು. ಸೊ ಇದು ಸಾಕ್ರೆಟಿಸ್ ಅವರ ನೈತಿಕ ಸೂತ್ರವಾಗಿರುವಂತಹ ಜ್ಞಾನವೇ ಸದ್ಗುಣ ಅನ್ನೋದರ ಆಳವಾದ ಅರ್ಥವಾಗಿರುತ್ತೆ. ಯಾವ ವ್ಯಕ್ತಿಗೆ ಯಾವುದು ನಿಜವಾಗಿಯೂ ಒಳ್ಳೆಯದು ಎಂದು ತಿಳಿದಿರುತ್ತದೆಯೋ ಅವನು ಎಂದಿಗೂ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನು ಆತ ಮಾಡಲ್ಲ ಅನ್ನೋದು ಈ ಒಂದು ಜ್ಞಾನವೇ ಸದ್ಗುಣ ಅನ್ನೋದರ ಆಳವಾದಂತಹ ಅರ್ಥ. ಸೊ ಸಾಕ್ರೆಟಿಸ್ ಅವರ ಎಲ್ಲ ನೈತಿಕ ತಪ್ಪುಗಳು ಅಜ್ಞಾನದಿಂದ ಸಂಭವಿಸುತ್ತವೆ. ನಿಜವಾದ ನೈತಿಕ ವಿವೇಕವಿರುವ ವ್ಯಕ್ತಿ ಎಂದಿಗೂ ಕೆಟ್ಟದ್ದನ್ನು ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನು ಇವರು ತಿಳಿಸ್ತಾರೆ. ನೆಕ್ಸ್ಟ್, ಪ್ಲೇಟೋ ಪ್ರತಿಪಾದಿಸಿದ 4 ಪ್ರಮುಖ ಕಾರ್ಡಿನಲ್ ಸದ್ಗುಣಗಳು ಯಾವುವು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ವಿವೇಕ, ಧೈರ್ಯ, ಸಂಯಮ ಮತ್ತು ನ್ಯಾಯ. ಓಕೆ, ಇವು ಪ್ಲೇಟೋ ಪ್ರತಿಪಾದಿಸಿದ ಪ್ರಮುಖ 4 ಕಾರ್ಡಿನಲ್ ಸದ್ಗುಣಗಳಾಗಿರುತ್ತೆ. ವಿವರಣೆ: ಪ್ಲೇಟೋ ಮಾನವನ ಆತ್ಮದ ವಿವಿಧ ಭಾಗಗಳ ಸಮನ್ವಯಕ್ಕಾಗಿ ಈ 4 ಮುಖ್ಯ ಗುಣಗಳನ್ನು ಸದ್ಗುಣಗಳ ಚೌಕಟ್ಟಾಗಿ ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 20ನೆಯ ಪ್ರಶ್ನೆ. ಸದ್ಗುಣ ನೀತಿಶಾಸ್ತ್ರವು ಕಾಂಟ್ನ ಕರ್ತವ್ಯಶಾಸ್ತ್ರ ಮತ್ತು ಉಪಯುಕ್ತತಾವಾದಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಸದ್ಗುಣ ನೀತಿಶಾಸ್ತ್ರವು ಕಾಂಟ್ನ ಕರ್ತವ್ಯಶಾಸ್ತ್ರ ಮತ್ತು ಉಪಯುಕ್ತತಾವಾದಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂದರೆ, ಇದು ಕ್ರಿಯೆಯ ನಿಯಮಗಳು ಅಥವಾ ಫಲಿತಾಂಶಗಳಿಗಿಂತ ಹೆಚ್ಚಾಗಿ ವ್ಯಕ್ತಿಯ ಚಾರಿತ್ರ್ಯ ಮತ್ತು ಆಂತರಿಕ ಗುಣಕ್ಕೆ ಆದ್ಯತೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಆಧುನಿಕ ನೀತಿಶಾಸ್ತ್ರವು ಕೇವಲ ನಿಯಮ ಅಥವಾ ಫಲಿತಾಂಶವನ್ನು ನೋಡಿದರೆ, ಸದ್ಗುಣ ನೀತಿಶಾಸ್ತ್ರವು ಕರ್ತೃ ಕೇಂದ್ರಿತವಾಗಿದ್ದು ವ್ಯಕ್ತಿಯ ಚಾರಿತ್ರ್ಯಕ್ಕೆ ಮಹತ್ವವನ್ನು ನೀಡುತ್ತೆ ಅನ್ನೋದು ವಿವರಣೆ ಇದೆ. ಓಕೆ, ಸೊ ಇದು ಕ್ಲಿಯರ್ ಆಗಿ ನಿಮಗೆ ವಿವರಣೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ 21ನೆಯ ಪ್ರಶ್ನೆ.
ಸೊ 21ನೇ ಪ್ರಶ್ನೆಯಿಂದ 25ನೇ ಪ್ರಶ್ನೆವರೆಗೂ ನಿಮಗೆ ಆತ್ಮವಿಕಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿರುತ್ತೆ. ನೈತಿಕ ಸಿದ್ಧಾಂತವಾಗಿ ಆತ್ಮವಿಕಾಸ ಎನ್ನುವುದರ ಪ್ರಮುಖ ಧ್ಯೇಯವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮಾನವನ ಒಳಗಿರುವ ಬೌದ್ಧಿಕ, ನೈತಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಾತ್ಕಾರಗೊಳಿಸುವುದನ್ನು ಆತ್ಮವಿಕಾಸ ಅಂತ ಕರಿತೀವಿ. ಓಕೆ, ಸೆಲ್ಫ್ ರಿಯಲೈಸೇಷನ್ ಅಂತ ಅಂದರೆ ನಮ್ಮ ಮಾನವನ ಒಳಗಿರುವಂತಹ ಬೌದ್ಧಿಕವಾದಂತಹ, ನೈತಿಕವಾದ, ಭಾವನಾತ್ಮಕವಾದ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಾತ್ಕಾರಗೊಳಿಸುವುದನ್ನು ಆತ್ಮವಿಕಾಸ ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತೀವಿ. ಸೊ ವಿವರಣೆ: ಆತ್ಮವಿಕಾಸ ಎಂದರೆ ಮನುಷ್ಯನ ಒಳಗಿರುವ ಸುಪ್ತ ಶಕ್ತಿಗಳು ಮತ್ತು ಉತ್ತಮ ಸಾಮರ್ಥ್ಯಗಳನ್ನು ಸಾಕ್ಷಾತ್ಕಾರಗೊಳಿಸಿ ತನ್ನ ಅತ್ಯುತ್ತಮ ರೂಪವನ್ನು ಪಡೆಯುವುದಾಗಿದೆ. ಇನ್ನು 22ನೇ ಪ್ರಶ್ನೆ. 22ನೇ ಪ್ರಶ್ನೆ ಈ ರೀತಿ ಇದೆ: ಭಾರತೀಯ ದರ್ಶನಗಳಲ್ಲಿ ಆತ್ಮವಿಕಾಸದ ಅಂತಿಮ ಮತ್ತು ಅತ್ಯುನ್ನತ ಹಂತವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಮೋಕ್ಷ ಅಥವಾ ಮುಕ್ತಿ ಅಥವಾ ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಓಕೆ, ಆತ್ಮವಿಕಾಸದ ಅಂತಿಮ ಅಥವಾ ಅತ್ಯುನ್ನತ ಹಂತ ಮೋಕ್ಷ ಅಥವಾ ಮುಕ್ತಿ. ಭಾರತೀಯ 4 ಪುರುಷಾರ್ಥಗಳಲ್ಲಿ ಮೋಕ್ಷ ಪರಮ ಪುರುಷಾರ್ಥವಾಗಿದೆ. ಇದು ಅಜ್ಞಾನದ ಬಂಧನದಿಂದ ಮುಕ್ತಿ ಪಡೆದು ಆತ್ಮದ ನೈಜ ಶುದ್ಧ ಸ್ವರೂಪವನ್ನು ಅರಿಯುವ ಸ್ಥಿತಿಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು, ಜರ್ಮನ್ ಆದರ್ಶವಾದಿ ತತ್ವಜ್ಞಾನಿ ಹೆಗೆಲ್ ಅವರ ಪ್ರಕಾರ ವೈಯಕ್ತಿಕ ಆತ್ಮವಿಕಾಸವು ಯಾವುದರ ಭಾಗವಾಗಿದೆ? ಅಂದರೆ ಈ ಒಂದು ವೈಯಕ್ತಿಕ ಆತ್ಮವಿಕಾಸ ಅನ್ನೋದು ವಿಶ್ವಚೇತನವು ಇತಿಹಾಸದ ಮೂಲಕ ತನ್ನನ್ನು ತಾನು ಅರಿತುಕೊಳ್ಳುವ ಒಂದು ಜಾಗತಿಕ ಪ್ರಕ್ರಿಯೆಯ ಭಾಗವಾಗಿದೆ ಅಂತ ಹೆಗಲ್ರವರು ತಿಳಿಸ್ತಾರೆ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ವಿಶ್ವಚೇತನವು ಇತಿಹಾಸದ ಮೂಲಕ ತನ್ನನ್ನು ತಾನು ಅರಿತುಕೊಳ್ಳುವ ಜಾಗತಿಕ ಪ್ರಕ್ರಿಯೆಯ ಭಾಗ ಅಂತ ಹೆಗಲ್ರವರು ಹೇಳ್ತಾರೆ. ವಿವರಣೆ ಏನಿದೆ ಅಂದರೆ, ಹೆಗಲ್ ಪ್ರಕಾರ ಇಡೀ ಜಗತ್ತು ಮತ್ತು ಇತಿಹಾಸವು ವಿಶ್ವಚೇತನದ ವಿಕಾಸವಾಗಿದೆ. ಮನುಷ್ಯನ ನೈತಿಕ ಪ್ರಗತಿಯು ಆ ಜಾಗತಿಕ ಪ್ರಕ್ರಿಯೆಯ ಒಂದು ಪ್ರಮುಖ ಭಾಗ ಅಂತ ಹೆಗಲ್ರವ್ರು ಹೇಳ್ತಾರೆ. ಓಕೆ, ಇಡೀ ಜಗತ್ತು ಮತ್ತು ಇತಿಹಾಸವು ವಿಶ್ವಚೇತನದ ವಿಕಾಸ ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಇದರ ಮೇಲೆ ಪ್ರಶ್ನೆ ಆಗ್ಬೋದು. ಇನ್ನು 24ನೆಯ ಪ್ರಶ್ನೆ. ಬ್ರಿಟಿಷ್ ಆದರ್ಶವಾದಿ TH ಗ್ರೀನ್ ಅವರ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ನಿಜವಾದ ಆತ್ಮವಿಕಾಸವನ್ನು ಎಲ್ಲಿ ಸಾಧಿಸಲು ಸಾಧ್ಯ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಸಾಮಾನ್ಯ ಒಳಿತಿನ ಭಾಗವಾಗಿ ಸಮಾಜದ ಇತರರ ಏಳಿಗೆಯೊಂದಿಗೆ ತನ್ನನ್ನು ಜೋಡಿಸಿಕೊಂಡಾಗ ಒಬ್ಬ ವ್ಯಕ್ತಿ ತನ್ನ ನಿಜವಾದ ಆತ್ಮವಿಕಾಸವನ್ನು ಪಡೀಲಿಕ್ಕೆ ಸಾಧ್ಯ ಅಂತ TH ಗ್ರೀನ್ ಅವರು ಹೇಳ್ತಾರೆ. ಓಕೆ, ಸಾಮಾನ್ಯ ಒಳಿತಿನ ಭಾಗವಾಗಿ ಸಮಾಜದ ಇತರರ ಏಳಿಗೆಯೊಂದಿಗೆ ತನ್ನನ್ನು ತಾನು ವ್ಯಕ್ತಿ ಜೋಡಿಸ್ಕೊಳ್ಬೇಕು, ಆಗ ನಿಜವಾದ ಆತ್ಮವಿಕಾಸ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಗ್ರೀನ್ ಅವರ ಪ್ರಕಾರ ಮನುಷ್ಯ ಸಾಮಾಜಿಕ ಜೀವಿಯಾಗಿದ್ದು ಸಮಾಜದ ಸಾಮಾನ್ಯ ಏಳಿಗೆ ಮತ್ತು ಕಲ್ಯಾಣಕ್ಕೆ ನೆರವಾಗುವುದರ ಮೂಲಕವೇ ತನ್ನ ನೈತಿಕ ವಿಕಾಸ ಸಾಧಿಸಬಲ್ಲ ಅನ್ನೋದು ಗ್ರೀನ್ ಅವರ ಒಂದು ವಾದವಾಗಿರುತ್ತೆ. ಇನ್ನು ಕೊನೆಯ ಪ್ರಶ್ನೆ. ಆತ್ಮವಿಕಾಸ ಸಿದ್ಧಾಂತದ ಪ್ರಕಾರ ವ್ಯಕ್ತಿಯ ಆಂತರಿಕ ಪ್ರಗತಿಗೆ ಅತ್ಯಂತ ದೊಡ್ಡ ಅಡ್ಡಿಯಾಗಿ ಪರಿಣಮಿಸುವ ಅಂಶ ಯಾವುದು? ಅಂದರೆ ಅಹಂಕಾರ, ಅಜ್ಞಾನ ಮತ್ತು ಕೇವಲ ಕ್ಷಣಿಕ ಇಂದ್ರಿಯ ಸುಖಗಳ ದಾಸರಾಗುವುದು. ಇವೆಲ್ಲ ಅಂಶಗಳು ಏನಿದೆ ವ್ಯಕ್ತಿಯ ಆಂತರಿಕ ಪ್ರಗತಿಗೆ ಅತ್ಯಂತ ದೊಡ್ಡ ಅಡ್ಡಿಗಳಾಗುತ್ತೆ ಅನ್ನೋದನ್ನು ಇಲ್ಲಿ ನೀಡಲಾಗಿದೆ. ಓಕೆ, ಸೊ ವಿವರಣೆ: ಅಹಂಕಾರ ಮತ್ತು ಇಂದ್ರಿಯ ಸುಖಗಳು ಮನುಷ್ಯನನ್ನು ಕೆಳಮಟ್ಟದ ಸ್ವಭಾವಕ್ಕೆ ಕಟ್ಟಿಹಾಕುವುದರಿಂದ ಉನ್ನತ ಆತ್ಮದ ದರ್ಶನ ಮತ್ತು ವಿಕಾಸಕ್ಕೆ ಅವು ದೊಡ್ಡ ಅಡ್ಡಿಗಳಾಗಿವೆ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಸೆಷನ್ ಆಗಿತ್ತು. ಸೊ ಇದನ್ನು ಕೊನೆಯವರೆಗೂ ನೋಡಿದವರಿಗೆ ಅನಿಸೋದು ಒಂದೇ, ಸೊ ಇದೆಲ್ಲ ಯಾವ ರೀತಿ ನೆನ್ಪಿಟ್ಕೊಳ್ಳೋದು, ಯಾವ ರೀತಿ ಓದೋದಪ್ಪ ಅಂತ ಅನಿಸುತ್ತೆ. ಸೊ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಈ ಕಾನ್ಸೆಪ್ಟ್, ಆದರೆ ಪರೀಕ್ಷೆ ಹಾಲಲ್ಲಿ ನಿಮಗೆ ಉತ್ತರವನ್ನು ಗೆಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ. ಓಕೆನಾ? ಸೊ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ, ಅಭ್ಯಾಸ ಮಾಡಿದರೆ ಸುಲಭ ಅನಿಸುತ್ತೆ. ಸೊ ಇದೊಂದು ತಂತ್ರವನ್ನು ನೆನ್ಪಿಟ್ಕೊಳ್ಳಿ. ಓದಿದರೆ ಎಲ್ಲವೂ ಸುಲಭ, ಓದದೇ ಇದ್ದರೆ ಎಲ್ಲವೂ ಕಷ್ಟ. ಆಯಿತಾ? ಸೊ ಇದನ್ನು ಫಾಲೋ ಮಾಡ್ತಾ ಹೋಗಿ, ಓದ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಈ ವಿಷಯವೂ ಕೂಡ ಸರಳ ಅಂತ ಅನಿಸುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಿದೆ ಅಂತ ಅಂದರೆ, ಬಹಳಷ್ಟು ಜನ ಅಭ್ಯರ್ಥಿಗಳು ನಮಗೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ನೋಟ್ಸ್ ಕೊಡಿ ಅಂತ ಕೇಳ್ತಾಯಿದ್ರಿ. PDF ನೋಟ್ಸ್ಗೋಸ್ಕರ ಬಹಳಷ್ಟು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಿ. ನಾನು ನೋಟ್ಸ್ ಇನ್ನೂ ಮಾಡಿಲ್ಲ ಅಂತಲೇ ನಿಮಗೆ ಮೆಸೇಜನ್ನು ಹಾಕ್ತಾಯಿದ್ದೆ.
ಆದರೆ ನಿಮ್ಮ ಪರೀಕ್ಷೆಯ ಅಭ್ಯಾಸದ ದೃಷ್ಟಿಯಿಂದ ನಿಮಗೆ ಸೋರ್ಸ್ ಬೇಕಾಗಿದೆ ಅಂತ ಅಂದ್ಕೊಂಡು ನನಗೆ ಏನು ಲಭ್ಯ ಇದೆ ನೋಟ್ಸ್ಗಳು, ಸೊ ಅದನ್ನು ನಿಮಗೆ ಪ್ರೊವೈಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ನೋಟ್ಸ್ಗಳು ಬೇಕಾದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಎಲ್ಲ ಡೀಟೇಲ್ಸನ್ನು ತಿಳಿಸ್ತೀನಿ. ಸೊ ಫಸ್ಟು ಕಾಂಟ್ಯಾಕ್ಟ್ ನಂಬರನ್ನು ಸೇವ್ ಮಾಡ್ಕೊಳ್ಳಿ, 7349292874. ಓಕೆ, ನಮ್ಮ ಹಳೆಯ ಅಭ್ಯರ್ಥಿಗಳಿರ್ತಾರಲ್ಲ, ನವಚೇತನದ ಓಲ್ಡ್ ಸ್ಟೂಡೆಂಟ್ಸ್ ಹತ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಹೊಸಬರಿಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀನಿ. ನೀವು ನಿಮಗೆ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣದ ನೋಟ್ಸ್ ಬೇಕಾದರೆ ಈ ನಂಬರಿಗೆ ಮೆಸೇಜ್ ಮಾಡಿ. ಓಕೆ, ಸೊ ನಿಮಗೆ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳನ್ನು ಹೇಳೋದಾದರೆ, ಆರೋಗ್ಯ ಶಿಕ್ಷಣದಲ್ಲಿ ಒಟ್ಟು 8 ಲೆಸನ್ಗಳಿದೆ. ಇನ್ನು ಮೌಲ್ಯ ಶಿಕ್ಷಣದಲ್ಲಿ ಒಟ್ಟು 6 ಲೆಸನ್ಗಳಿದೆ 2022ರ ಸಿಲೆಬಸ್ ಪ್ರಕಾರ ನೋಡೋದಾದರೆ. ಸೊ ಅದರ ಪ್ರಕಾರವಾಗಿ ನಿಮಗೆ 8 ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಶಾರ್ಟ್ ನೋಟ್ಸ್ ಜೊತೆಗೆ ಪ್ರತಿ ಅಧ್ಯಾಯಕ್ಕೆ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು, ಮತ್ತು ಇನ್ನು ಮೌಲ್ಯ ಶಿಕ್ಷಣದ 6 ಅಧ್ಯಾಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 50 ಪ್ರಶ್ನೋತ್ತರಗಳಿರುತ್ತೆ. ಪ್ರತಿ ಪಾಠಕ್ಕೆ 50 ಪ್ರಶ್ನೋತ್ತರಗಳನ್ನು ಸಿದ್ಧಪಡಿಸಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಟ್ಸ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ವಾಟ್ಸಪ್ಪಲ್ಲಿ ನೀವು ನನಗೆ ಮೆಸೇಜನ್ನು ಹಾಕಿ. ಮತ್ತು ರಿಕ್ವೆಸ್ಟ್ ಏನು ಅಂತ ಅಂದರೆ, ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಕ್ಕಿದೆ ಅಂತ ಹೇಳಿ ನೀವು ನನಗೆ ಕಾಲ್ ಮಾಡ್ತಾ ಹೋದರೆ ನಾನು ಕಾಲ್ ರಿಸೀವ್ ಮಾಡೋದಕ್ಕಾಗಲ್ಲ. ಯಾಕಂದರೆ ನಿಮ್ಮ ಹಾಗೆ ನಾನು ಮನೆ ಕೆಲಸದೊಂದಿಗೆ ಈ ಒಂದು ಯೂಟ್ಯೂಬ್ ಜೊತೆಗೆ PDF ಅನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ಶಾಲೆ ಕೆಲಸಗಳಿರುತ್ತೆ, ಸೊ ಅದನ್ನು ಕೂಡ ನಾನು ನೋಡ್ಕೊಳ್ತಾ ಹೋಗಬೇಕು. ಸೊ ಅದರೊಂದಿಗೆ ಈ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಭಾಳಷ್ಟು ಜನ ಮೆಸೇಜ್ ಮಾಡಿದ್ದೀರಿ, ನಮಗೆ ಹೆಲ್ತ್ ಮತ್ತು ವ್ಯಾಲ್ಯೂ ಎಜುಕೇಷನ್ ನೋಟ್ಸ್ ಬೇಕು ಅಂತ ಹೇಳಿ. ಸೊ ಅಂಥವರಿಗೆ ಈ ಒಂದು ಮಾಹಿತಿ. ಮತ್ತು ನಿಮಗೆ ಒಟ್ಟಿಗೆ ಎಲ್ಲ ನೋಟ್ಸ್ಗಳನ್ನು ಕೊಡಲಿಕ್ಕಾಗಲ್ಲ, ಹಂತ ಹಂತವಾಗಿ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ಒಂದು ಲೆಸನ್ ಕೊಟ್ಟರೆ ಇನ್ನೊಂದು 3-4 ದಿನ ಟೈಮ್ ತೊಗೊಂಡು ಮತ್ತೊಂದು ಲೆಸನನ್ನು ಕೊಡೋದು. ಸೊ ಈ ರೀತಿ ಆರೋಗ್ಯ ಶಿಕ್ಷಣದ 8 ಅಧ್ಯಾಯಗಳು ಮತ್ತು ಮೌಲ್ಯ ಶಿಕ್ಷಣದ 6 ಅಧ್ಯಾಯಗಳು ಮತ್ತು ಪ್ರತಿ ಅಧ್ಯಾಯಕ್ಕೆ 50 ಮಲ್ಟಿಪಲ್ ಚಾಯ್ಸ್ಗಳನ್ನು ವಿವರಣೆಯೊಂದಿಗೆ ಸಿದ್ಧಪಡಿಸಿ ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಮ್ಮಲ್ಲಿ ನಂಬಿಕೆ ಇದ್ದವ್ರು ಮಾತ್ರ ನೋಟ್ಸನ್ನು ತೊಗೊಳ್ಳಿ. ಇಲ್ಲಿ ಯಾರಿಗೂ ಬಲವಂತ ಇಲ್ಲ. ಹಂತ ಹಂತವಾಗಿ ಕೊಡ್ತೀವಿ ಅಂದ ತಕ್ಷಣ ನಾವು ಫೀಸನ್ನು ತೊಗೊಂಡ ತಕ್ಷಣ ಅಲ್ಲಿಗೆ ಮುಗಿಸಲ್ಲ. ಯಾಕಂದರೆ ಈಗ ಆಲ್ರೆಡಿ ಹಲವಾರು ಬ್ಯಾಚ್ಗಳನ್ನು ಮಾಡಿದ್ದೀವಿ. TET ಬ್ಯಾಚ್, ಅನಂತರ GPSTR ಬ್ಯಾಚ್. ಸೊ ಅವರೆಲ್ಲರಿಗೂ ಕೂಡ ನೋಟ್ಸನ್ನು ಹಂತ ಹಂತವಾಗಿ ಕೊಟ್ಟು ಮುಗಿಸಿದ್ದೀವಿ. ಕನ್ನಡ ಆಗಿರ್ಬೋದು ಅಥವಾ ಬೇರೆ ಯಾವೆಲ್ಲ ನಾವು PDF ನೋಟ್ಸ್ ಕೊಟ್ಟಿದ್ದೀವಿ. ಸೊ ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀವಿ. ಪ್ರಾಮಾಣಿಕವಾಗಿ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಓಕೆ, ಸೊ ನಿಮ್ಮಲ್ಲಿ ಪುಸ್ತಕಗಳು ಅಥವಾ ನೋಟ್ಸ್ ನಿಮ್ಮದೇ ನೀವು ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಈ ನೋಟ್ಸ್ಗಳನ್ನು ನೀವು ಪರ್ಚೇಸ್ ಮಾಡುವಂತಹ ಅಗತ್ಯ ಇಲ್ಲ. ಓಕೆನಾ? ಮತ್ತು ನೀವು ಮೆಸೇಜ್ ಮಾಡಿದ ತಕ್ಷಣವೇ ರಿಪ್ಲೈ ಬರುತ್ತೆ ಅಂತ ಕಾಯಬೇಡಿ. ಯಾಕಂದರೆ ಕೆಲಸದ ನಡುವೆ ನಾನು ನಿಮಗೆಲ್ಲ ರಿಪ್ಲೈ ಮಾಡ್ತಾ ಇರ್ತೀನಿ. ಸೊ ನೀವು ಪೇ ಮಾಡಿದ ತಕ್ಷಣವೇ ನಾನು ನೋಟ್ಸ್ ಕಳಿಸಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಸಾಯಂಕಾಲ ಆಗಲಿ ರಾತ್ರಿ ಆಗಲಿ, ನೀವು ಬೆಳಗ್ಗೆ ಪೇ ಮಾಡಿದ್ರು ಸಾಯಂಕಾಲ ಅಥವಾ ರಾತ್ರಿ ಒಳಗೆ ನಿಮಗೆ ನಾನು ನೋಟ್ಸನ್ನು ಕಳಿಸ್ತೀನಿ. ಯಾಕಂದರೆ ಸ್ಕೂಲ್ ಟೈಮಿಂಗ್ಸಲ್ಲಿ ನನಗೆ ಕಾಲ್ಸ್ ಪಿಕ್ ಮಾಡೋಕ್ಕಾಗಲ್ಲ, ಮೆಸೇಜ್ಗಳಿಗೆ ರಿಪ್ಲೈ ಮಾಡೋದಕ್ಕಾಗಿರಲ್ಲ, ಅಥವಾ ಸ್ಕೂಲ್ ಹತ್ರ ನಮಗೆ ನೆಟ್ವರ್ಕ್ಸ್ ಸರಿಯಾಗಿ ಸಿಗಲ್ಲ. ಸೊ ಹಾಗಾಗಿ ನಾನು ಮನೆಗೆ ಬಂದಮೇಲೆ ನಿಮಗೆ ಯಾರೆಲ್ಲ ಮೆಸೇಜ್ ಮಾಡಿದಿರಿ ಅದನ್ನು ಚೆಕ್ ಮಾಡಿ ನೋಟ್ಸನ್ನು ಕಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಪ್ರಾಮಾಣಿಕವಾಗಿ ಪ್ರಯತ್ನ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಭರವಸೆಯನ್ನು ನೀಡ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.